ಪರಿಶಿಷ್ಟ ಜಾತಿಗೆ ಮೀಸಲಿಟ್ಟ ಭೂಮಿ ಒತ್ತುವರಿ ಆಗಿದೆ ಅನ್ನುವಂಥ ಆರೋಪ. ಭೂಮಿ ಒತ್ತುವರಿ ತೆರವಿಗೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿನ ಮುಗದೂರಿನಲ್ಲಿ ಒತ್ತುವರಿ ಮಾಡಿಕೊಳ್ಳಲಾಗಿದೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪ ಕೇಳಿಬರ್ತಾ ಇರೋದು. ಭೂಮಿ GPS ಮಾಡಿರುವುದನ್ನ ರದ್ದುಪಡಿಸಬೇಕು ಅಂತ ಆಗ್ರಹಿಸಲಾಗಿದೆ. ಪರಿಶಿಷ್ಟ ಸಮುದಾಯದಿಂದ ವಿಭಿನ್ನ ರೀತಿಯಲ್ಲಿ ಪ್ರೊಟೆಸ್ಟ್ ಅನ್ನು ನಡೆಸಲಾಗಿದೆ. ಅಂಬೇಡ್ಕರ್ ವೃತ್ತದಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನ ಮಾಡಲಾಗಿದೆ. ತಹಶೀಲ್ದಾರ್ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆದಿದೆ. ಕರೆಗುಂಡಿ ಮತ್ತು ಸ್ಮಶಾನ ಅಭಿವೃದ್ಧಿ ಸಮಿತಿಯಿಂದ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ತಮಟೆ ಬಾರಿಸಿ ತಹಶೀಲ್ದಾರರ ಮುಖಾಂತರವಾಗಿ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಕೂಡ ಮಾಡಿದ್ದಾರೆ. ಏನಿದು ಪ್ರಕರಣ? SC ಸಮುದಾಯದವರು ಕುಲಕಸುಬಿನ ಜಾಗ ಮಾಡಿಕೊಂಡಿದ್ರು. ಸಮುದಾಯದಕ್ಕೆ 5 ಎಕರೆ ಜಾಗವನ್ನ ಮೀಸಲಾಗಿ ಕೂಡ ನೀಡಲಾಗಿತ್ತು. 5 ಎಕರೆ ಜಾಗವನ್ನ ಇವರಿಗೆ ಅಂತ, ಸಮುದಾಯಕ್ಕೆ ಅಂತ ಮೀಸಲಾಗಿ ಇಡಲಾಗಿತ್ತು. ಅವ್ರ ಮುಖಾಂತರ ಇದೆಲ್ಲಾಗಿ ನಮ್ಮ ಸಮಾಜಕ್ಕೆ 5 ಸತಿ ಬಿಲ್ಡಿಂಗ್ ಮಾಡಬೇಕು. ಆಮೇಲೆ ಗಿಡ ನೆಟ್ಟು ಸರ್ ಇನ್ನೊಂದು ವಿಚಾರ, ನಾವು ಮೊನ್ನೆ ಅಲ್ಲಿ ಕುಡಿಯೋದು ಕ್ಲೀನ್ ಮಾಡ್ಬೇಕಾದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪುಷ್ಪಾರ್ಚನೆ ಮೂಲಕ ಈ ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕು, ಚಾಲನೆ ಕೊಡಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ದಲಿತರ ಹೋರಾಟಕ್ಕೆ ಹಿಂದಿನ ಸಲ ನಾವು ಸಂಘಟನೆ ಬಲವಾಗಿ ಒತ್ತಿದ ಮೇಲೆ ಒಂದು ರೂಪರೇಷೆ ಆಯ್ತು, ಒಂದು ಸೆಕೆಂಡ್ ಆಯ್ತು. ಅದೇ ತರ ಪ್ರತಿಯೊಂದು ಸ್ಮಶಾನ ನಮ್ಮ ಸಮುದಾಯದಲ್ಲಿ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಇದ್ದಂತ ಸಮುದಾಯವನ್ನು ಗುರುತುಪಡಿಸಿ ಸ್ಮಶಾನವನ್ನು ಅಭಿವೃದ್ಧಿ ಪಡಿಸ್ತಾ ಇರಬೇಕು. ಅದು ನಿಮ್ಮ ಕೆಲಸ, ನಮ್ಮ ಕೆಲಸ ಅಲ್ಲ. ನಾವು ಕೇಳೋದಷ್ಟು ನಮ್ಮ ಕೆಲಸ. ಸರಿಯಾದ ದಾಖಲೆಗಳು ಸಮಾಜ ಕಲ್ಯಾಣ ಇಲಾಖೆಯವರು ಕ್ರೋಢೀಕರಣ ಮಾಡಿ ಸಂಬಂಧಿತ ಇಲಾಖೆಗೆ ನೀವು ಮಾಡಬೇಕು. ನಾವು ಕೇಳ್ತಾ ಇದ್ದೇವೆ ಬೇಡಿಕೆ. ಅದೇ ರೀತಿ ಹೆಸರಲ್ಲಿ ಕೂಡ ಎಲ್ಲೋ ಹೋಗಿ ಯಾವುದೋ ಕಡೆ ಜಾಗ ನೀವು ಇಲ್ಲಿ ಮಾಡ್ಬೇಡಿ, ಅಲ್ಲಿ ಮಾಡ್ಬೇಡಿ ಅಂತ ಇದ್ದಾರೆ. ನಮ್ಮ ಸಮಾಜದ ಅಂತ್ಯಕ್ರಿಯೆ ಮಾಡಲಿಕ್ಕೆ ಕೂಡ ಹುಡುಗರು ಕೂಡ ಜಮೀನಿಲ್ಲ. ಹೇಳ್ತಾ ಹೋದ್ರೆ ಸಾಕಷ್ಟು ಉತ್ತಾ ಇದೆ. ದಯವಿಟ್ಟು ಇದೆಲ್ಲ ವಿಚಾರಕ್ಕೂ ಸಂಬಂಧಂಗ ಜಿಲ್ಲಾಡಳಿತ, ತಾಲೂಕಾಡಳಿತ, ಸರ್ಕಾರ ನಮ್ಮ ಪರವಾಗಿ ನಿಲ್ಲಬೇಕು. ನಾನು ಇನ್ನೊಂದು ವಿಚಾರ ಹೇಳ್ತಾ ಇದ್ದೇನೆ. 1975ರಲ್ಲಿ ಆ ಹನುಮಂತಯ್ಯ ಅನ್ನೋದು ಒಂದು ವಿಡಿಯೋ ಇತ್ತು. 1975ರಲ್ಲಿ ಆ ಹನುಮಂತಯ್ಯ ಅಂತ ವಿಡಿಯೋ ಇತ್ತು. ಆವಾಗ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎಲ್ಲ ಇದಾಗಿತ್ತು. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಬಂದಿದ್ದು 1983 ನಂತರ ರಾಮಕೃಷ್ಣ ಹೆಗಡೆ ಕರ್ನಾಟಕದ ಮುಖ್ಯಮಂತ್ರಿ ಆದ ನಂತರ. 75ರಲ್ಲಿ ಆ ಹನುಮಂತಯ್ಯ ಅನ್ನೋರು ಇದೇ ನಮ್ಮ ಕರೆಗುಂಡಿ ಜಾಗದಲ್ಲಿ ಅದು ದುಸ್ಥಿತಿ ಬಂದಂತಹ ಬೇಡಿಗೆಯನ್ನು ಕೇಳಿ ಹೊಸದಾಗಿ ಬೇಡಿಗೆ ನಿರ್ಮಾಣ ಮಾಡಿ ಅಲ್ಲಿ ಆ ಜಾಗದಲ್ಲಿ ತೆಂಗಿನ ಗಿಡವನ್ನು ನೆಟ್ಟಿದ್ರು. ಎಲ್ಲ ಸುತ್ತು ಹೊಂಡವರು ತೆಂಗಿನ ಗಿಡವನ್ನು ನೆಟ್ಟಿ ನಮ್ಮ ಸಮಾಜಕ್ಕಾಗಿ ಮೀಸಲಿಟ್ಟಿದ್ರು. ಸರ್ ನಾವೇನು ತಿಳ್ಕೊಂಡಿದ್ವಿ ಅಂತಂದ್ರೆ, ಹಿಂದೆ ನಮ್ಮ ಸಮಾಜದವರು ಅನಕ್ಷರಿತರಿದ್ದು ಅವರಿಗೆ ಒಂದು ಸುತ್ತು ಜೀವನ ಮಾಡಲು ಕಷ್ಟ ಆಗಿತ್ತು. ಹಾಗಾಗಿ ನಾವು ಏನು ತಿಳಿದಿದ್ವಿ ಅಂದ್ರೆ ಆ ಜಾಗ ನಮ್ಮ ಸಮುದಾಯಕ್ಕೆ ರಿಕವರ್ ಆಗಿದೆ ಅಂತ ತಿಳಿದಿದ್ವಿ. ಅದು ನಾವು ರಿಕವರ್ ಆಗಿದೆ ಅಂತ ತಿಳಿದಿದ್ದು ಮೊನ್ನೆ ಒತ್ತುವರಿ ಆದ ನಂತರನೇ. ಸರ್ ಒಂದು ನಾವು ಮೊನ್ನೆ ಆ ಜಾಗದಲ್ಲಿ ನಮ್ಮ ಕುರುಗಳನ್ನ ಅನ್ನೆಲ್ಲ ನಾವು ಕ್ಲೀನ್ ಮಾಡ್ಬೇಕಾದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು ನಮ್ಮನ್ನು ತರೋದು ಒತ್ತುವರಿ ಮಾಡ್ಬೇಕಾದ್ರೆ ನಾವು ಯಾಕೆ ತರಲಿಲ್ಲ. ನಾವು ಎಷ್ಟು ತಲೆಮಾರಿಂದ ಕೆಲಸ ಮಾಡ್ತಾ ಇದೀವಿ. ನಮ್ಮ ಮುತ್ತಜ್ಜ ದ್ಯಾವ, ನಮ್ಮ ಅಜ್ಜನ ಮುತ್ತಜ್ಜ ದ್ಯಾವ, ಆಮೇಲೆ ನಮ್ಮ ಅಜ್ಜನ ಅಜ್ಜ ಬಚ್ಚ, ಆಮೇಲೆ ನಮ್ಮ ಅಜ್ಜನ ಅಪ್ಪ ಮಾದೇವ, ಆಮೇಲೆ ನಮ್ಮ ಅಜ್ಜ ಪರಶುರಾಮ, ನಮ್ಮ ಅಜ್ಜನ ಮಗ ನಮ್ಮಪ್ಪ ನೀಲಾದರ ಜೊತೆಗೆ ನಾವು ಎಲ್ಲರೂ ಕೆಲಸ ಮಾಡಿದೀವಿ. ಹೆಚ್ಚು ಕಡಿಮೆ 2006ರಿಂದ 2007 ತನಕ ನಾವು ಅಲ್ಲಿ ಕೆಲಸ ಮಾಡಿದೀವಿ. ಇವತ್ತು ಹೇಳ್ತಾರೆ ಅದು ನಿಮ್ಗೆ ಸಂಬಂಧಪಟ್ಟ ಜಾಗ ಅಲ್ಲ, ಅರಣ್ಯ ಅಂತ. 2006ರಲ್ಲಿ ಏನು ದಾಖಲೆಗಳನ್ನ ಗಣಕೀಕರಣ ಮಾಡಿದ್ರು, ಕೈ ಬರದ ದಾಖಲೆಗಳನ್ನ ಗಣಕೀಕರಣ ಮಾಡಿದ್ರು. ಅಂತ ಸಮಯದಲ್ಲಿ ಇದನ್ನ ನಮ್ಮ ಜಾಗನ ಅರಣ್ಯ ಪರಂಪೋಕ ಅಂತ ಮಾಡಿದ್ದಾರೆ. ಪರಂಪೋಕ ಜಮೀನು. ನೋಡಿ, ಏನಿದು ಪ್ರಕರಣ? SC ಸಮುದಾಯದವರು ಕುಲ ಕಸುಬಿನ ಜಾಗ ಮಾಡ್ಕೊಂಡಿದ್ರು. ಸಮುದಾಯಕ್ಕೆ 5 ಎಕರೆ ಜಾಗವನ್ನು ಮೀಸಲಾಗಿ ನೀಡಲಾಗಿತ್ತು. ಸೊ 5 ಎಕರೆ ಜಾಗ ಮೀಸಲಾಗಿ ನೀಡಿತ್ತು ಅಂತ ಅಂದಮೇಲೆ ಅವರಲ್ಲಿ ಕೆಲಸ ಮಾಡ್ಕೊಂಡಿರ್ಬೇಕಲ್ಲ, ಅವ್ರ ಕೆಲಸ ಅಲ್ಲಿ ಮಾಡ್ಕೊಂಡಿದ್ರು. ಆದರೆ ಅದೇ ಸ್ಥಳದಲ್ಲಿ 2006ರವರೆಗೂ ಚರ್ಮದ ಕಸುಬು ನಡೆಸಲಾಗ್ತಾ ಇತ್ತು. ಆ ನಂತರ ಬಳಿಕ
ಅರಣ್ಯ ಇಲಾಖೆ ತನ್ನದೇ ಜಾಗ ಅಂತ ಹೇಳಿ ಆರೋಪ ಮಾಡ್ತಾ ಇರೋದು. ಈಗ ಅರಣ್ಯ ಇಲಾಖೆ ಬಂದ್ಕೊಂಡು 2006ರಿಂದ ಇತ್ತೀಚೆಗೆ ಇದು ನನ್ನ ಜಾಗ ಅಂತ ಹೇಳಿದ್ರೆ ಹೆಂಗ್ ಸಾಧ್ಯ? ಇದಾದ ಬಳಿಕ ಸಮುದಾಯದ ಜಾಗದಲ್ಲಿ ಅತಿಕ್ರಮಣ ಅಂತ ಬೇರೆ ಆರೋಪಿಸ್ತಾ ಇದ್ದಾರೆ. ಇಷ್ಟಕ್ಕೆ ಬಿಡ್ತಾ ಇಲ್ಲ ಇದನ್ನು ಅತಿಕ್ರಮಣ ಮಾಡಿಕೊಳ್ಳಲಾಗಿದೆ ಅಂತ ಆರೋಪಿಸ್ತಾ ಇರೋದು. ಹೀಗಾಗಿ ಅತಿಕ್ರಮಣ ಹಾಗೂ GPS ರದ್ದುಪಡಿಸೋಕೆ ಒತ್ತಾಯವನ್ನು ಮಾಡಲಾಗ್ತಾ ಇದೆ. ಪ್ರಾಣವನ್ನು ಬೇಕಾದ್ರೆ ಬಿಡ್ತೀವಿ, ಆದರೆ ಜಾಗವನ್ನು ಮಾತ್ರ ಬಿಡೋದಿಲ್ಲ ಅಂತ ಪಟ್ಟು ಹಿಡಿದು ಕೂರಲಾಗಿದೆ. ಜಾಗ ತೆರವುಗೊಳಿಸೋಕೆ ಒತ್ತಾಯಿಸಿದ್ರು ಸಂಪೂರ್ಣ ಖಾಲಿ ಮಾಡಲ್ಲ. ನಮ್ಮ ಸಮುದಾಯದ ಹಕ್ಕಿನ ಜಾಗವನ್ನು ತಕ್ಷಣ ಖಾಲಿ ಮಾಡಬೇಕು, ಸಮಾಜದ ಅಗತ್ಯಕ್ಕಾಗಿ ಸಮುದಾಯ ಭವನವನ್ನು ಕಟ್ಟಬೇಕು ಅಂತ ಇದ್ದೀವಿ ಅಂತ ಆಗ್ರಹವನ್ನು ಮಾಡಲಾಗಿದೆ. ನೋಡಿ, ಇವರಿಗೆ ಅಂತ ಮೀಸಲಿಟ್ಟ ಜಾಗದಲ್ಲಿ ಹಾಗೆ ಮೀಸಲಿಡಬೇಕು ಅಲ್ವಾ? ಈ ಬಗ್ಗೆ ಮಾತನಾಡಲಿಕ್ಕೆ ಸಮುದಾಯದ ಮುಖಂಡರಾದಂಥ ಗಜಾನನ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ನಿಮ್ಮ ಹೋರಾಟವನ್ನು ನೋಡ್ತಾ ಇದ್ವಿ. ನೀವು ಹೇಳ್ತಾ ಇರುವಂತ ಪಾಯಿಂಟ್ ಏನಿದೆ ಅನ್ನೋದು ಕೂಡ ಅರ್ಥ ಆಗ್ತಾ ಇದೆ. ಸೊ ಇದನ್ನ ನೀವು ಯಾರಾದ್ರೂ ಹಿರಿಯ ಅಧಿಕಾರಿಗಳಿಗಾಗಿರ್ಬೋದು, ಸಂಬಂಧಪಟ್ಟಂತ ಶಾಸಕರು, ಸಚಿವರುಗಳು ಯಾರು ಗಮನಕ್ಕೆ ತಂದಿದ್ದೀರಾ ಸರ್? ಮೇಡಮ್, ನಾವು ಸಿದ್ದಾಪುರ ಕ್ಷೇತ್ರ ಶಾಸಕರಾದ ಭೀಮಣ್ಣ ನಾಯ್ಕ ಅವರಿಗೂ ಮನವಿ ಕೊಟ್ಟಿದ್ದೇವೆ. ಓಕೆ. ಆಮೇಲೆ ಜಿಲ್ಲಾಧಿಕಾರಿಗಳಿಗೂ ಮನವಿ ಕಳಿಸಿದ್ದೇವೆ. ಓಕೆ. ACF RF ಅವರಿಗೆಲ್ಲ ಕೂಡ ಮನವಿ ಕೊಟ್ಟಿದ್ದೇವೆ. ತಹಸೀಲ್ದಾರ್ AC ಅವರಿಗೆಲ್ಲರಿಗೂ ಮನವಿ ಕಳಿಸಿದ್ದೇವೆ. ಅದೆಲ್ಲರೂ ಅವ್ರಿಗೆ ಕಳಿಸಿದಂತ ಅವರಿಂದ ಬಂದಂತ ಲೆಟರ್ ಕೂಡ ನಮ್ಮ ಹತ್ರ ಇದೆ. ಓಕೆ. ಈಗ ನಮ್ಗೇನಂತಂದ್ರೆ, ಈ ಜಾಗ ನಮ್ಮ ಪೂರ್ವಜರ ಕಾಲದಿಂದಲೂ ನಮ್ಮ ಸ್ಥಾಪನೆ ಇತ್ತು, ನಮ್ಮ ಸಮಾಜಕ್ಕಾಗಿ ಇದ್ದಿದ್ದ ಜಾಗ ಅದು. ಓಕೆ. ಅಲ್ಲಿ ಯಾವುದೇ ರೀತಿಯಿಂದ ಬಾಕಿ ಯಾರು ಏನು ಅತಿಕ್ರಮಣ ಮಾಡಿರಲಾಗಿತ್ತು. ಈಗ ಏನಾಗಿದೆ ಅಂತಂದ್ರೆ, ನಮ್ಗೆ ಅವಾಗೆಲ್ಲ ಅನಕ್ಷಿತರು ಇದ್ರು ನಮ್ಮ ಪೂರ್ವಜರು. ಅವಾಗ ಅವ್ರು ಏನು ಅಪ್ಲಿಕೇಶನ್ ಕೊಟ್ಟು ಅದನ್ನೇನು ಜಾಗ ರೆಕಾರ್ಡ್ ಮಾಡ್ಕೊಳ್ಲಿಕ್ಕೆ ಏನ್ ಮಾಡಿದಾರೋ ನಮ್ಗೆಲ್ಲ ಗೊತ್ತಾಯ್ತು. ನಾವೆಲ್ಲ ಚಿಕ್ಕವರು ಇದ್ವಿ ಅವಾಗ. ಹೌದು ಹೌದು. ಈಗ ನಮ್ಗೆ ಅದು ಅತಿಕ್ರಮಣ ಹಿಡಿತ ಅಂದ ತಕ್ಷಣ ನಮಗೆ ನಾವಾದಂತ ನೋಡಿದಾಗ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಪರಂಪೋಕ ಅಂತಿದೆ. ಅದು ಸರ್ವೆ ನಂಬರ್ 292 A1 156 ಎಕರೆ ಇದೆ. ಅದ್ರಲ್ಲಿ ಇದು ನಮ್ಮ 4 ಎಕರೆ ಚಿಲ್ಲರೆ ಇದೆ ಈ ಜಾಗ. ಓಕೆ. ಅದನ್ನ ನಾವು ನಮ್ಮ ಸಮಾಜಕ್ಕಾಗಿ ಬೇಕೇ ಬೇಕು ಅಂತ ನಾವು ನಿನ್ನೆ ಹೋರಾಟ ಎಲ್ಲ ಮಾಡಿದ್ವಿ. ಓಕೆ. ಅದಕ್ಕೆ ಈಗ ಅಧಿಕಾರಿಗಳು ಯಾವ ರೀತಿ ಸ್ಪಂದಿಸ್ತಾರೆ ಅಂತ ನೋಡ್ತೇವೆ. ಒಂದೊಂದು ವೇಳೆ ಅವ್ರು ಏನು ಸ್ಪಂದಿಸ್ತಾರೆ, ನಾವು ನಾಳೆ ಉಗ್ರ ಪ್ರತಿಭಟನೆ ಕೂಡ ಮಾಡ್ತೇವೆ. ನಾವು ಜೀವ ಆದ್ರೂ ಕೊಟ್ಟೇವೋ ಆ ಜಾಗ ಮಾತ್ರ ಬಿಡಲ್ಲ. ಯಾಕಂದ್ರೆ ನಮ್ಮ ಸಮಾಜಕ್ಕೆ ಸಿದ್ದಾಪುರ ತಾಲೂಕಿನಲ್ಲಿ ಯಾವುದೇ ಆದಂತ ಒಂದು ಮೀಸಲಾದ ಜಾಗ ಇಲ್ಲ. ನಮ್ಮ ಸಮಾಜದವರು ಆರ್ಥಿಕವಾಗಿ ಹಿಂದುಳಿದಿದ್ದಾರೆ. ನಮ್ಮ ಕುಲಕಸವಾದ ಚಪ್ಪಲಿ ತಯಾರಿ ಮಾಡೋದು ಅದೆಲ್ಲ ಮಾಡಿ ಜೀವನ ನಡೆಸ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ ಸಮಾಜಕ್ಕೆ ಯಾವುದೇ ಆದ ಜಾಗವೂ ಇಲ್ಲ. ನಮ್ಗೆ ಇದೊಂದು ಜಾಗ ಬಿಟ್ರೆ ಮತ್ತೆ ಬೇರೆ ಯಾವ್ದು ಜಾಗ ಇಲ್ಲ ಮೇಡಮ್. ಹಾಗಾಗಿ ಈ ಜಾಗ ನಮ್ಮ ಸಮಾಜಕ್ಕೆ ತೀರಾ ಅವಶ್ಯ ಇದೆ. ಓಕೆ, ಅರ್ಥ ಆಯ್ತು. ಗಜನನ್ ಅವರೇ, ನೀವು ಹೇಳಿದ ಪಾಯಿಂಟ್ ಅರ್ಥ ಆಯ್ತು. ಯಾತಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಯ್ತು. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳು ಮತ್ತು ಸಚಿವರ ಗಮನಕ್ಕೆ ತರುವಂತ ಪ್ರಯತ್ನವನ್ನ ಮಾಡ್ತೀವಿ. ಥ್ಯಾಂಕ್ ಯು TV5 ಜೊತೆಗೆ ಮಾತನಾಡಿದ್ದಕ್ಕೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಸಮುದಾಯದ ಮುಖಂಡರಾದಂಥ ನಂದನ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಂದನ್ ಅವರು ನಮಸ್ತೆ. ಮೇಡಮ್ ನಮಸ್ತೆ ಮೇಡಮ್. ನಂದನ್ ಅವರೇ, ಇಷ್ಟು ದಿನ ಎಲ್ಲ ಸರಿಗಿತ್ತು ಅಂತ ಅಂತಿದ್ರು ಕೂಡ ಈಗ ಡಾಕ್ಯುಮೆಂಟ್ಸ್ ವಿಚಾರಗಳು ಬರುತ್ತೆ. ಸೊ ಈಗ ಒಬ್ರು ಹೋರಾಟಗಾರರು ಮಾತಾಡ್ತಾ ಹೇಳ್ತಾ ಇದ್ರು, ಹೌದು ನಮ್ಮ ಪೂರ್ವಜರು ಅದಕ್ಕೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಸ್ನೆಲ್ಲ ಮೇಂಟೈನ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತ. ಈಗ ಅರಣ್ಯ ಇಲಾಖೆಯವ್ರಿಗೆ ಏನು ವಾದ ಮಾಡ್ತಾರೆ? ಅವರ ಹಿರಿಯ ಅಧಿಕಾರಿಗಳನ್ನು ನೀವು ಭೇಟಿ ಮಾಡಿದ್ರೆ ಅವ್ರಿಗೇನು ಹೇಳ್ತಾರೆ ಅಂತ? ಮೇಡಮ್, ಅದ್ರೇನಿದೆ ಅಂತ ಹೇಳಿದ್ರೆ, ಅದು 292 A1 ಮೈನರ್ ಫಾರೆಸ್ಟ್ ಅಂತ ಇದೆ. ಅಲ್ಲಿ ಟೋಟಲ್ ಒಂದು 100 ಎಕರೆ ಚಿಲ್ಲರೆ ಇದೆ. ಅದರಲ್ಲಿ ಸರ್ಕಾರಿ ಪಡ ಕೂಡ 4 ಎಕರೆ ಬಿದ್ಕೊಂಡಿದೆ. ಆದ್ರೆ ಈಗ ನಾವು ವರ್ಕ್ ಮಾಡ್ತಾ ಇದ್ರಲ್ಲ, ನಮ್ಮ ಪೂರ್ವಜರು 150-200 ವರ್ಷಗಳಿಂದ ಮಾಡ್ತಾ ಬರ್ತಾ ಇದ್ದಾರೆ. ಅದು ಈಗ ಸರ್ಕಾರ ಇರ್ಲಿ ಯಾವುದೇ ಇದು ಬಂದ್ರು ಕೂಡ ಚರ್ಮ ಕುಶಲ ಕರ್ಮಿಗಳಿಗೆ ಜೀವಂತವಾಗಿಡ್ಬೇಕು, ಅವರಿಗೆ ಬದುಕಲಿಕ್ಕೆ ಉತ್ತಮವಾದಂತ ಅವಕಾಶ ಕಲ್ಪಿಸ್ಕೊಡ್ಬೇಕು ಅಂತ ಹೇಳಿ ಎಲ್ಲಾ ತರದ್ದು ಸರ್ಕಾರಗಳು ಎತ್ತಿಡಿತವೆ. ಈಗ ಚರ್ಮಗಾರರು ಕೂಡ ಇದ್ದಾರೆ. ಅವರ ಮುಂದಿನ ಭವಿಷ್ಯಕ್ಕಾಗಿ ಈಗ ಆ ಜಾಗವನ್ನ ಕಾಯ್ದಿರಿಸಬೇಕು. ಈಗ ನಮ್ದು ಸ್ವಂತ ಲ್ಯಾಂಡ್ ಇದ್ರು ಕೂಡ ಎಲ್ಲದೂ ಸರ್ಕಾರದ ಆಸ್ತಿನೇ. ಆದ್ರೂ ಕೂಡ ನಾವೀಗ ಏನ್ ಹೇಳ್ಬೇಕು ಮೇಡಮ್ ಅಂತ ಹೇಳಿದ್ರೆ, ಆ ಆಸ್ತಿಯಲ್ಲಿ ಯಾವುದೇ ತರದ ಗಿಡ ಮರಗಳಿಲ್ಲ, ಎಲ್ಲ ಖುಲ್ಲಾ ಇದೆ. ಅಲ್ಲಿ ಕೆಲವೊಂದಿಷ್ಟು ಒತ್ತುವರಿ ಆಗಿದೆ. ಈಗ ಸಿದ್ದಾಪುರ ತಾಲೂಕಿಗೆ ಸಂಬಂಧಪಟ್ಟಂಗೆ ಸ್ಮಶಾನಕ್ಕೂ ಕೂಡ ಒತ್ತುವರಿ ಆಗಿದೆ. ಈ ಚರ್ಮ ಹದ ಮಾಡೋ ಜಾಗ ಕೂಡ ಒತ್ತುವರಿ ಆಗಿದೆ. ಅದನ್ನೆಲ್ಲ ಖುಲ್ಲಾ ಪಡಿಸ್ಕೊಂಡು ಈಗ ಅವ್ರ ಏನಂತಾರೆ, ನಾವು ಖುಲ್ಲಾ ಪಡಿಸಿದ್ಮೇಲೆ ನಾವು ಗಿಡ ನೆಡ್ತೀವಿ ಅಂತ ಹೇಳ್ತಾರೆ. ಈಗ ಗಿಡ ನೆಟ್ಟ ಮೇಲೆ ನಾವಲ್ಲಿ ಏನಾದ್ರು ಚರ್ಮದ ಉತ್ಪನ್ನಗಳನ್ನ ಮುಂದೆ ರೆಡಿ ಮಾಡ್ಬೇಕು. ಈಗ ಹೈಟೆಕ್ ಬಂದಿದೆ. ಈಗ ಒಂದು 50 ವರ್ಷ 60 ವರ್ಷ ಹಿಂದೆ ಪಾದರಕ್ಷೆನ ಹೊಲದಿದ್ದನ್ನು ಹಾಕೊಂತಿದ್ರು. ಈಗ ಬೇರೆ ಬೇರೆ ತರದ ಹೊಸ ಹೊಸ ವಿನ್ಯಾಸಗಳನ್ನ ಹಾಕೊಂತಾರೆ.
ಅದೇ ತರದೊಂದು ಫ್ಯಾಕ್ಟರಿ ಮಾಡ್ಲಿಕ್ಕೆ, ಸಣ್ಣದಾಗಿ ಒಂದು ಗುಡಿ ಕೈಗಾರಿಕೆ ಮಾಡ್ಲಿಕ್ಕೋ ಅಥವಾ ಬಾಬು ಜಗಜೀವನ್ ರಾಮ್ ಭವನ ಕಟ್ಟಿ ಅಲ್ಲಿ ಒಂದು ತರಬೇತಿ ಮಾಡ್ಲಿಕ್ಕೋ, ಮುಂದಿನ ಯಾವ್ದಕ್ಕಾರು ಅಭಿವೃದ್ಧಿ ಮಾಡ್ಲಿಕ್ಕೆ ಖುಲ್ಲ ಇರುವಂತ ಜಾಗವನ್ನ ಈಗ ಇವ್ರು ಗಿಡ ಹಚ್ತೀವಿ ಅಂತ ಹೇಳ್ತಾರೆ. ಕರೆಕ್ಟ್. ಅವ್ರು ಆಸ್ ಪರ್ ರೂಲ್ ಮಾತಾಡ್ತಾರೆ. ಈಗ ನಮ್ಮವ್ರಿಗೆ ಏನಿತ್ತು, ನಮ್ಮ ಹಿಂದಿನವರಿಗೆ ಶಿಕ್ಷಣದ ಕೊರತೆ ಇತ್ತು, ಅವಿದ್ಯಾವಂತರು ಇದ್ರು, ಒಂದು ದಾಖಲೆಗಳು ಸರಿಯಾಗಿ ಇಟ್ಕೊಂತಿದ್ರ, ಯಾವ್ದನ್ನು ಕೂಡ ಇಲ್ಲ. ಇದಕ್ಕೆ ಈಗ ಏನ್ ಮಾಡ್ಲಿಕ್ಕಾಗತ್ತೆ? ಈಗ ನಾವು ಪ್ರತಿಭಟನೆ ಮಾಡೋದ್ ಬಿಟ್ರೆ ನಮ್ಮ ಹತ್ರ ಮತ್ತೆ ಬೇರೆ ಏನ್ ಮಾಡಾಗುತ್ತೆ? ಈಗ ಅವ್ರು ಕೇಳಿದ್ರೆ ನಮ್ಮ ಹತ್ರ RTC ಇದೆ, ಇದ್ರಲ್ಲಿ ಮೈನರ್ ನಂದನವರು ಹಾಗೆ ಸಂಪರ್ಕದಲ್ಲಿರಿ. ಈ ಬಗ್ಗೆ ಮಾತನಾಡ್ಲಿಕ್ಕೆ ಅಲ್ಲಿನ ತಹಶೀಲ್ದಾರ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲೇ ಇದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಸರ್, ಇದು ನಿಮ್ಮ ಗಮನಕ್ಕೆ ಬಂದಿದೆ ಅಂತ ಭಾವಿಸ್ತೀವಿ. ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ಮುಗದೂರಿನಲ್ಲಿ ಒತ್ತುವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂತ ಸಮಸ್ಯೆ. ಅಲ್ಲ, ಅದು ಫಾರೆಸ್ಟ್ ಲ್ಯಾಂಡ್. ಅದು ಓಕೆ, ಫಾರೆಸ್ಟ್ ಲ್ಯಾಂಡ್ ಫಾರೆಸ್ಟ್ ಅವ್ರು ನೋಡ್ತಾ ಇದಾರೆ. ಅದು ಫಾರೆಸ್ಟ್ ಆಲ್ರೆಡಿ 2-3 ಬಾರಿ ಹೋಗಿ ಅವರು ಅತಿಕ್ರಮಣ ತೆರವು ಮಾಡಿದಾರೆ ಅಂತ ಹೇಳಿದ್ರು. ನಿನ್ನೆ ಎಲ್ಲ ಸ್ಟ್ರೈಕ್ ಮಾಡಿದ್ರು ನಮ್ಮಲ್ಲಿ. ಓಕೆ, 292ನೇ ಸರ್ವೆ ನಂಬರ್ನಲ್ಲಿ ಈ ರೀತಿ ಅತಿಕ್ರಮಣ ಆಗ್ತಾ ಇದೆ ಅಂತ ಹೇಳಿ ಅವರು ಬೇಲಿಯನ್ನ ಹಾಕ್ತಾರೆ. ಆ ಬೇಲಿಯನ್ನ ತೆಗೆದು ಬಂದಿದ್ದಾರೆ. ಅತಿಕ್ರಮಣ ತೆರವು ಮಾಡಿದೀನಿ ಅಂತ ಹೇಳಿದ್ರು. ಓಕೆ, ಅದು ಅತಿಕ್ರಮಣ ಮುಕ್ತ ಆಗಿದೆ ಅಂತಾನು ಹೇಳಿದ್ರು. ಸರ್, ನೀವು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರೆ ಅಥವಾ ಮಾಹಿತಿ ಇಲ್ಲ, ಪಡ್ಕೊಂಡಿಲ್ಲ? ಅದು ಫಾರೆಸ್ಟ್ ಲ್ಯಾಂಡ್ ಆಗಿರೋದ್ರಿಂದ ಜಂಗಲ್ ಅಂತದ ಫಾರೆಸ್ಟ್ ಲ್ಯಾಂಡ್. ಅಲ್ಲ, ನೀವು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರಾ ಸರ್? ಇಲ್ಲ ಇಲ್ಲ, ನಾವು ಅಂದ್ರೆ ಅಲ್ಲಿ ಈಗ ಯಾವುದೇ ತೆರವು ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ತೆರವು ಆಗಿದೆ ಇಲ್ಲ, ಅಲ್ಲ? ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ತೆರವು ಮಾಡಿದೀನಿ ಅಂದ್ರೆ ಅದು ಬೇಲಿ ಹಾಕಿದ್ದು ತೆರವು ಮಾಡಿದ್ದಾರೆ. ಸರ್, ಈಗ ಅಲ್ಲಿಯವ್ರ ಜೊತೆಗೆ ನಾವು ಮಾತಾಡ್ತಾ ಇದ್ವಿ. ಅವ್ರು ಏನ್ ಹೇಳ್ತಿದ್ದಾರೆ, ನಮ್ಮ ಪೂರ್ವಜರು ಕೂಡ ಇಲ್ಲಿ ಕೆಲಸ ಮಾಡ್ಕೊಂಡಿದ್ರು, ಇದಕ್ಕೆ ಸುಮಾರು ವರ್ಷಗಳ ಇತಿಹಾಸ ಇದೆ, ಸಡನ್ ಆಗಿ ಈ ತರ ಮಾಡ್ಬಿಟ್ರೆ ನಮ್ಗಳಿಗೆ ಕಷ್ಟ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ಅದು ಭೂಮಿನ ಸುಮಾರು 5 ಎಕರೆ ಭೂಮಿಯನ್ನ ನಮಗ್ ಕೊಡ್ರಿ ಪರಿಶಿಷ್ಟ ಜಾತಿಯವರಿಗೆ ಅಂತ ಹೇಳಿ ಕೇಳ್ತಾ ಇದ್ದಾರೆ ಅವರು. ಓಕೆ, ಅದನ್ನ ಕೊಡ್ಬೇಕಾದ್ರೆ ಅದರದೇ ಆದಂತ ರೂಲ್ಸ್ ಅದಲ್ಲ. ಈಗ ಫಾರೆಸ್ಟ್ ಲ್ಯಾಂಡ್ ಸೆಂಟ್ರಲ್ ಗವರ್ಮೆಂಟ್ಗೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದನ ಅದು ಆಗ್ಬೇಕಾಗ್ತದೆ. ಓಕೆ, ಆ ಒಂದು ಅದಕ್ಕಾಗಿನ ಸಪರೇಟ್ ರೂಲ್ಸ್ ಅದ. ಅಂದ್ರೆ ಈಗ ಫಾರೆಸ್ಟ್ ಲ್ಯಾಂಡ್ ಅನ್ನ ನಮ್ಗೆ ಮಂಜೂರು ಮಾಡ್ಲಿಕ್ಕೆ ಅಧಿಕಾರನೇ ಇಲ್ಲ. ಅಂದ್ರೆ ನಿಮ್ಮ ವ್ಯಾಪ್ತಿ ಬರಲ್ಲ ಅಂತ ನೀವು ನಮ್ಮ ವ್ಯಾಪ್ತಿನಲ್ಲೇ ಬರುವುದಿಲ್ಲ ಫಾರೆಸ್ಟ್ ಲ್ಯಾಂಡ್. ಮುಟ್ಟುಗೋಲ್ ಹಾಕೊಳ್ಳೋದಾಗಿರ್ಬೋದು ಅಥವಾ ಅದನ್ನ ವಶಕ್ಕೆ ಪಡ್ಕೊಳ್ಳೋದಾಗಿರ್ಬೋದು, ಅದು ನಿಮ್ಮ ವ್ಯಾಪ್ತಿಗೆ ಎಲ್ಲ ಬರಲ್ಲ. ಇಲ್ಲ, ಫಾರೆಸ್ಟ್ ಲ್ಯಾಂಡ್ ಏನಿದ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರಿಗೆ ಸಂಬಂಧದ್ದು. ಓಕೆ, ನಿನ್ನೆ ನಾನು ಅವರು ಮುಖಂಡರನ್ನ ಕರೆದು ಎಲ್ಲ ಮೀಟಿಂಗ್ ಮಾಡಿದೀನಿ, ಅದ್ರ ಬಗ್ಗೆ ತಿಳುವಳಿಕೆ ಹೇಳಿದ್ದೀನಿ. ಓಕೆ, ಅದು ಬೇಕೆ ಅಂತ ಹೇಳಿ ನೀವು ಮಾಡೋ ಹಾಗಿಲ್ಲ. ಅದಕ್ಕೆ ನಿಮ್ದು ಅತಿಯಾದ ಒಂದು ಇದು ಇರ್ಬೋದು. ಅಲ್ಲಿ ನಾವ್ ಹಿಂದೆ ಹಿರಿಯರು ಕೆಲಸ ಮಾಡಿದಾರೆ ಅಲ್ಲಿ ಕೂತು ಅಂತ ಹೇಳಿ. ಆಗಿನ ಟೈಮ್ನಲ್ಲಿ ಇದ್ದಂತ ರೂಲ್ಸ್ ಬೇರೆ, 1970-72ನೇ ಸಾಲಿನಲ್ಲಿ ಇದ್ದಂತ ರೂಲ್ಸ್ಗಳೇ ಬೇರೆ. ಓಕೆ, ಈಗ 1980 ನಂತರ ಬಂದ ಹೊಸ ರೂಲ್ಸ್ ಗಳು ಬೇರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಸರ್ ಫೈನ್, ನಂಗೆ ಅರ್ಥ ಆಯ್ತು ನೀವು ಹೇಳ್ತಾ ಇರೋದು. ಈಗ ಬೇರೆ ಭೂಮಿನ ಕೊಟ್ಟು ಇವ್ರಿಗೆ ವ್ಯವಸ್ಥೆ ಮಾಡ್ಬೋದಲ್ವಾ? ಬೇರೆ ಭೂಮಿ ಹುಡುಕ್ಲಿಕ್ಕೆ ಅವರಿಲ್ಲ, ಅದ್ರ ಮೇಲೆನ ಬೇಕು ಅಂತಿದ್ದಾರೆ. ಅದು ಸಮಸ್ಯೆ ಆಗಿದೆ ನಮ್ಗೆ. ಅಂದ್ರೆ ಅದ್ ನಾನು ಕನ್ವಿನ್ಸ್ ಮಾಡಿ ಹೇಳಿದೀವಿ ನಿನ್ನೆ ಅವರಿಗೆಲ್ಲ. ನಾವು ನಮ್ಮ RF ಅಜಯ್ ಕುಮಾರ್ ಅಂತ ಹೇಳಿ ಈಗ ನೀವು ಬೇರೆ ಭೂಮಿ ಕೊಡೋದಕ್ಕೆ ನೀವು ರೆಡಿ ಇದ್ದೀರಾ ಸರ್? ಅದಲ್ಲ, ಅವರು ಅದಕ್ಕೆ ಎಲ್ಲಿ ಅಂತಂತ ಹೇಳಿ ಅವ್ರಿಗೆ ಸಮೀಪ ಬೇಕಂತಾರ ಅವರು. ಫೈನ್, ಓಕೆ. ಈಗ ನಮ್ಮ ಸಿಟಿಗೆ ಹತ್ರ ಬೇಕಂತಾರ. ಸಿಟಿಗೆ ಹತ್ರ ನಮ್ಮಲ್ಲಿ ಅಂತ ಜಮೀನುಗಳಿಲ್ಲ. ಬೇರೆ ದೂರ, ಬೇರೆ ಗ್ರಾಮದಲ್ಲಿ ಇರ್ಬೋದು ಅಥವಾ ದೂರ ಇರ್ಬೋದು. ಸ್ವಲ್ಪ ಅಂತವುಗಳ ಬಗ್ಗೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಪರ್ಮಿಷನ್ ತಗೊಂಡು ಮುಂದೆ ಪ್ರಯತ್ನ ಮಾಡಬಹುದು. ಅದಕ್ಕಾಗಿ ರೂಲ್ ಬೇರೆಗಳವ, ಅದನ್ನ ಮಾಡ್ಲಿಕ್ಕೆ ಅವಕಾಶ ಉಂಟು. ಸರ್, ಸಾಧ್ಯವಾದ್ರೆ ಒಮ್ಮೆ ಸ್ಥಳಕ್ಕೆ ಭೇಟಿ ಕೊಡಿ, ಅಲ್ಲಿರೋ ಜನರ ಜೊತೆಗೆ ಮಾತಾಡಿ. ಯಾಕಂದ್ರೆ ಅವರು ನಮ್ಗೆ ಅನ್ಯಾಯ ಆಗ್ತಾ ಇದೆ, ಮೋಸ ಆಗ್ತಾ ಇದೆ, ನಮಗೆ ಇದ್ದಂಥ ಜಾಗವನ್ನು ಕಿತ್ಕೊಳ್ಳೋ ಕೆಲಸ ಆಗ್ತಾ ಇದೆ, ನಾವು ಈ ಅನ್ಯಾಯವನ್ನು ಹೇಗೆ ತಡ್ಕೊಳ್ಳೋದು ಅಂತ ಪ್ರಶ್ನಿಸ್ತಾ ಇದ್ದಾರೆ. ಸೊ ಹಾಗಾಗಿ ನೀವು ಒಮ್ಮೆ ಭೇಟಿ ಕೊಟ್ಟು ಅಲ್ಲಿನ ಜನರ ಜೊತೆಗೆ ಮಾತಾಡಿ, ಆಶ್ವಾಸನೆಯೋ ಭರವಸೆಯನ್ನು ಕೊಡೋದು ಬಹಳ ಸೂಕ್ತ ಅಂತ ಅನ್ಸುತ್ತೆ. ಅಡ್ಡಿಲ್ಲ, ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕರ್ಕೊಂಡು